MK ನ್ಯೂಸ್ 9 NTV ಕನ್ನಡಗೆ ಸ್ವಾಗತ. ನಾನು ಮಹೇಶ್ ಪಾಟೀಲ್. ಸಂಭಾಗಿ ಸಾಹೇಬ್ರೆ, DSP ಸಾಹೇಬ್ರೆ, ತಹಸೀಲ್ದಾರ್ ಸಾಹೇಬ್ರ, DO ಅದಾರ, ಯಾವತ್ತಿಗೂ ನಡೆದಿರ್ತಕ್ಕಂಥ ರಾಯಬಾಗ್ ತಾಲೂಕಿನ ಪೂಜ್ಯ ರೈತ ಬಾಂಧವರೇ ಮತ್ತು ಅಣ್ಣ ತಮ್ಮಂದರೆ ಮತ್ತು ಪತ್ರಿಕೋದ್ಯಮದ ಸಹೋದ್ಯೋಗಿಗಳು, ನಾನೇನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ. ಯಾಕಂದ್ರೆ ನಾನು ಶಾಸಕನಾಗಿದ್ದ ಮೊದಲನೇ ಕಾರ್ಯಕ್ರಮ. ನೀವು ಎಂಥ ಸಮಸ್ಯೆಗಳು ತೊಗೊಂಡು ಬರ್ತಿರೋ ಇಲ್ಲ ಅಂತ ಹೇಳಿ ನಾವು ಬರೀ ನೋಡಕ್ಕೆ ಬಂದನ್ನು ನೀವು. ಯಾಕಂದ್ರೆ ನನ್ನ ಕಡೆಯೂ ಸಮಸ್ಯೆಗಳ ಸಂಬಂಧ ನೀವು ಬರ್ತಿರ್ತೀರಿ. ಇಲ್ಲಿ DC ಸಾಹೇಬ್ರ ಕಡೆ, CO ಸಾಹೇಬ್ರ ಕಡೆ ನೀವು ಎಂಥ ಸಮಸ್ಯೆಗಳು ತೊಗೊಂಡು ಬರ್ತೀರಿ ಅನ್ನೋದು ನಾನು ನೋಡಕ್ಕೆ ಬಂದೀನಿ. ಅದಕ್ಕೆ ದಯವಿಟ್ಟು ಇವತ್ತು ತಾವು ಸರ್ ಏನು ಈ ತಾವೊಂದು ಕಾರ್ಯಕ್ರಮ ಏನು ನೀವು ಹಮ್ಮಿಕೊಂಡಿದ್ದಿರಲ್ಲ, ಇದನ್ನು ಆದಷ್ಟು ಸ್ವಲ್ಪ ಹಿಂಗೆ 3 ತಿಂಗಳು ಅಥವಾ 4 ತಿಂಗಳು ಒಂದು ಲಿಮಿಟೇಷನ್ ಮಾಡಿ ನೀವು ಅವಾಗವಾಗ ಬಂದ್ರೆ ಅಂತಂದ್ರೆ ನಮ್ಮ ಭಾರ ಒಂದು ಸ್ವಲ್ಪ ಇಳಿಸ್ದಂಗೆ ಆಗ್ತೈತಿ. ಅದಕ್ಕೆ ದಯವಿಟ್ಟು, ಯಾಕಂತಂದ್ರೆ ಅದಕ್ಕೆ ಇನ್ನೂ ಮಟ್ಟ ಹೊಡೆದಿಲ್ಲ. ಅದಕ್ಕೆ ಕಾರಣಗಳು ಭಾಳ ಅದಾವ. ಮುಂದಿನ ನಿರ್ಮಾಣದಾಗ ನಾನು ಸಾಕಷ್ಟು ಮುಖ್ಯಮಂತ್ರಿ ಕಡೆ ನಾನು ಒಂದು ಭಾಳಷ್ಟು ಸಲ ಹೋದಾಗ ನಾನು ಮೊದಲೇ ಏನು ಹೇಳ್ತೀನಪ್ಪ ಅಂತಂದ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸಾಹೇಬ್ರೆ, ಕಾಲು ಬೀಳ್ತನು ನಮ್ಮ ಜಿಲ್ಲಾ ಹೊಡೆದು ಕೊಡೋಕ್ಕೆ ಹೇಳಿ ಒಂದು 2-3 ಸಲ ಹೇಳಿಲ್ಲ. ಅದಕ್ಕೆ ದಯವಿಟ್ಟು ಆ ಹೋರಾಟ ನಮ್ದು ಮುಂದಿನ ನಿರ್ಮಾಣದಾಗ ಆ ಹೋರಾಟ ನಮ್ದು ಇರ್ತೈತಿ. ಅದಕ್ಕೆ ಕೈವಾಡೆ ಸಾಹೇಬ್ರು ಒಂದೆರಡು ಕೈ ಜೋಡಿಸ್ಲಿ. ಅದಕ್ಕೆ ತಾವು ಏನು ಸಮಸ್ಯೆಗಳನ್ನು ತೊಗೊಂಡು ಬಂದಿದ್ದೀರಿ ಸಮಾಧಾನದಿಂದ ಎಲ್ಲರೂ ನಾವು ಇರ್ತೀವಿ, ಕಾರ್ಯಕ್ರಮ ಮುಗಿದ ನಾವು ಇರ್ತೀವಿ. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಬಂದ ತಮ್ಮ ಸಮಸ್ಯೆಗಳನ್ನು ಕೇಳ್ಕೊಂಡು ನಾನು ಒಂದೆರಡು ಮಾತು ಮುಗಿಸ್ತಾ